ದ ಡಿಬೇಟ್ಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಗ್ರಂಥವನ್ನು ಆಧಾರವಾಗಿಟ್ಕೊಂಡು ಪ್ರಾಣಾಯಾಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇದನ್ನ ಒಂದು ಉಸಿರಾಟದ ವ್ಯಾಯಾಮ ಅಂತ ನಾವು ನೋಡ್ತೇವೆ. ಆದರೆ ಈ ಗ್ರಂಥದಲ್ಲಿ ಇದಕ್ಕೊಂದು ಬಹಳ ಆಳವಾದ ಅರ್ಥವನ್ನು ಕೊಡಲಾಗಿದೆ. ಹೌದು, ಹಾಗಾಗಿಯೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆನೇ ಇದು. ಈ ಗ್ರಂಥದ ಪ್ರಕಾರ ಪ್ರಾಣಾಯಾಮದ ನಿಜವಾದ ಪ್ರಾಥಮಿಕ ಉದ್ದೇಶವಾದರೂ ಏನು? ಇದು ಮಂತ್ರಗಳ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ನಾವು ಮಾಡಿದ ಪಾಪಗಳನ್ನ ಅಕ್ಷರಶಃ ನಾಶ ಮಾಡುವ ಒಂದು ಅಲೌಕಿಕ ಕ್ರಿಯೆಯೇ? ಅಥವಾ ಇದು ಒಂದು ಶಿಸ್ತುಬದ್ಧವಾದ ಉಸಿರಾಟದ ಮೂಲಕ ಮಾನಸಿಕ ಮತ್ತು ದೈಹಿಕ ಶುದ್ಧೀಕರಣವನ್ನ ಸಾಧಿಸುವ ಒಂದು ಮನೋದೈಹಿಕ ಅಭ್ಯಾಸವೇ? ಅಂದ್ರೆ ಇಲ್ಲಿ ಮಂತ್ರಗಳು ಕೇವಲ ನಮ್ಮ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಇರುವ ಒಂದು ಪ್ರಬಲವಾದ ಸಾಧನ ಮಾತ್ರವೇ? ಈ ಚರ್ಚೆಯಲ್ಲಿ ನನ್ನ ವಾದ ಏನಂದ್ರೆ, ಪ್ರಾಣಾಯಾಮ ಅನ್ನೋದು ಮುಖ್ಯವಾಗಿ ಮಂತ್ರ ಕೇಂದ್ರಿತ ಒಂದು ಆಧ್ಯಾತ್ಮಿಕ ಶುದ್ಧೀಕರಣದ ಪ್ರಕ್ರಿಯೆ. ನನ್ನ ಪ್ರಕಾರ ಪ್ರಾಣಾಯಾಮ ಅನ್ನೋದು ಪ್ರಾಥಮಿಕವಾಗಿ ಒಂದು ಅತ್ಯಾಧುನಿಕ ಮನೋದೈಹಿಕ ಶಿಸ್ತು. ಅದರ ಕಾರ್ಯವಿಧಾನದಲ್ಲೇ ಅದರ ನಿಜವಾದ ರಹಸ್ಯ ಅಡಗಿದೆ ಅಂತ ನನ್ನ ವಾದ. ಹಾಗಾದ್ರೆ ನನ್ನ ನಿಲುವನ್ನ ನಾನು ಮೊದಲು ಸ್ಪಷ್ಟಪಡಿಸ್ತೇನೆ. ನೋಡಿ, ಈ ಗ್ರಂಥ ಪ್ರಾಣಾಯಾಮವನ್ನ ಆಂತರಿಕ ಶುದ್ಧಿ ಮತ್ತು ನಾವು ಮಾಡಿದ ಪಾಪಗಳಿಂದ ಮುಕ್ತಿ ಪಡೆಯೋ ಸಾಧನ ಅಂತ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಉದಾಹರಣೆಗೆ, ಯದ್ರಾತ್ರ ಕುರುತೆ ಪಾಪಂ ಕರ್ಮಣ ಮನಸಾ ವಾಚ ಪ್ರಾಣಾಯಾಮ ಇವ ಮುಚ್ಯತೆ ಅನ್ನುವ ಶ್ಲೋಕವನ್ನೇ ಗಮನಿಸಿ. ಇದರ ಅರ್ಥ ಏನು? ರಾತ್ರಿ ಹೊತ್ತು ನಾವು ದೇಹ, ಮಾತು ಅಥವಾ ಮನಸ್ಸಿನಿಂದ ಮಾಡಿದ ಪಾಪಗಳು ಮರುದಿನ ಮುಂಜಾನೆ ಮಾಡುವ ಪ್ರಾಣಾಯಾಮದಿಂದ ನಾಶವಾಗ್ತವೆ. ಅದೇ ರೀತಿ ಹಗಲಲ್ಲಿ ಮಾಡಿದ ಪಾಪಗಳು ಸಂಜೆಯ ಪ್ರಾಣಾಯಾಮದಿಂದ ಹೋಗ್ತವೆ ಅಂತ ನೇರವಾಗಿ ಹೇಳಿದೆ. ಇದು ಕೇವಲ ಒಂದು ಮಾನಸಿಕ ಶಾಂತಿ ಅನ್ನೋದಕ್ಕಿಂತ ಎಷ್ಟೋ ಮಿಗಿಲಾದದ್ದು ಅಲ್ವಾ? ಇದೊಂದು ಅಕ್ಷರಶಃ ಕರ್ಮಫಲವನ್ನ ಶುದ್ಧೀಕರಿಸುವ ಕ್ರಿಯೆ. ಎರಡನೆಯ ಅಂಶ, ಕುಂಭಕದ ಸಮಯದಲ್ಲಿ ಅಂದ್ರೆ ಉಸಿರನ್ನ ಹಿಡಿದಿಟ್ಟುಕೊಂಡಾಗ ಸಪ್ತವ್ಯಾಹೃತಿ, ಗಾಯತ್ರಿ ಮತ್ತು ಗಾಯತ್ರಿ ಶಿರಸ್ಸು ಮಂತ್ರಗಳನ್ನು ಜಪಿಸಬೇಕು ಅಂತ ಗ್ರಂಥ ಬಹಳ ಒತ್ತಿ ಹೇಳುತ್ತೆ. ಇದನ್ನು ಒಟ್ಟಾಗಿ ದಶಪ್ರಣವ ಗಾಯತ್ರಿ ಅಂತ ಕರೆಯಲಾಡುತ್ತೆ. ಈ ಮಂತ್ರಗಳೇ ಈ ಇಡೀ ಪ್ರಕ್ರಿಯೆಯ ಆತ್ಮ. ಉಸಿರಾಟ ಅದಕ್ಕೆ ಪೂರಕ ಅಷ್ಟೇ ಅಲ್ಲ, ಗ್ರಂಥದ ಪ್ರಕಾರ ಇದರ ಅಂತಿಮ ಗುರಿ ಪ್ರಾಣವಾಯುವನ್ನ ಸುಷುಮ್ನ ನಾಡಿಯ ಕಡೆಗೆ ಹರಿಸುವುದು. ಯೋಗ ಪರಂಪರೆಯಲ್ಲಿ ಇದು ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಮೊದಲ ಹೆಜ್ಜೆ. ಅಂದ್ರೆ ಪ್ರಾಣಾಯಾಮ ನಮ್ಮಲ್ಲಿರೋ ಅಗಾಧವಾದ ಸುಪ್ತ ಚೈತನ್ಯವನ್ನ ಜಾಗೃತಗೊಳಿಸೋ ಒಂದು ಕೀಲಿಕೈ. ಇದೊನ್ನ ಸಂಪೂರ್ಣ ಆಧ್ಯಾತ್ಮಿಕ ರೂಪಾಂತರದ ಪ್ರಕ್ರಿಯೆ. ನೀವು ಮಂಡಿಸಿದ ಅಂಶಗಳು ಖಂಡಿತವಾಗಿಯೂ ಪ್ರಬಲವಾಗಿವೆ. ಆ ಆಧ್ಯಾತ್ಮಿಕ ಆಯಾಮವನ್ನ ನಾನು ಪೂರ್ತಿಯಾಗಿ ತಳ್ಳಿ ಹಾಕಲ್ಲ. ಅದೇ ನನ್ನ ವಾದ ಏನಂದ್ರೆ, ಅದರ ಕಾರ್ಯವಿಧಾನ, ಅದರ ಮೆಕ್ಯಾನಿಸಮ್ ಇದೆಯಲ್ಲ, ಅದು ಮೂಲಭೂತವಾಗಿ ಮನೋದೈಹಿಕವಾದದ್ದು. ಮೊದಲನೆಯದಾಗಿ ಗ್ರಂಥದಲ್ಲಿ ರೇಚಕ, ಪೂರಕ, ಕುಂಭಕಕ್ಕೆ 16, 64, 32ರ ಒಂದು ನಿರ್ದಿಷ್ಟ ಅನುಪಾತವನ್ನ ಹೇಳಿದ್ದಾರೆ. ಮಾತ್ರೆ ಅಂದೆ 1 ಸೆಕೆಂಡ್ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಸುಮಾರು 16 ಸೆಕೆಂಡ್ ಉಸಿರು ತಗೊಂಡು 64 ಸೆಕೆಂಡ್ ಹಿಡಿದಿಟ್ಟು ಆಮೇಲೆ 32 ಸೆಕೆಂಡ್ ನಿಧಾನವಾಗಿ ಹೊರಗೆ ಬಿಡಬೇಕು. ಈ ಕಠಿಣವಾದ ಅನುಪಾತ ಇದೆಯಲ್ಲ, ಇದು ಉಸಿರಾಟದ ಮೇಲೆ ಒಂದು ನಿಖರವಾದ ದೈಹಿಕ ನಿಯಂತ್ರಣವನ್ನು ಸೂಚಿಸುತ್ತೆ. ಇಂತಹ ನಿಯಂತ್ರಿತ ಉಸಿರಾಟ ನಮ್ಮ ನರಮಂಡಲದ ಮೇಲೆ, ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ನೇರವಾದ ಆಳವಾದ ಪರಿಣಾಮ ಬೀರುತ್ತೆ ಅನ್ನೋದು ಈಗ ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಇನ್ನು ಎರಡನೆಯದಾಗಿ, ಗ್ರಂಥದಲ್ಲಿ ಮಂತ್ರಜಪವನ್ನ ಏಕಾಗ್ರ ಮನಸ್ಸಿನಿಂದ ಮಾಡಬೇಕು ಅಂತ ಪದೇ ಪದೇ ಹೇಳಿದ್ದಾರೆ. ಇದರಿಂದ ನನ್ಗೇನನ್ಸುತ್ತೆ ಅಂದ್ರೆ, ಮಂತ್ರಗಳು ನಮ್ಮ ಚಂಚಲವಾದ ಮನಸ್ಸನ್ನ ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸಿ ಒಂದು ಆಳವಾದ ಧ್ಯಾನಸ್ಥ ಸ್ಥಿತಿಗೆ ತಲುಪಿಸೋಕೆ ಇರುವ ಒಂದು ಅತ್ಯುತ್ತಮ ಸಾಧನ. ಇನ್ನು ಪಾಪಗಳ ನಾಶ ಅನ್ನೋ ಮಾತನ್ನ ನಾವ್ಯಾಕೆ ರೂಪಕವಾಗಿ ತಗೋಬಾರದು? ಈ ಶಿಸ್ತುಬದ್ಧ ಉಸಿರಾಟ ಮತ್ತು ಏಕಾಗ್ರತೆಯಿಂದ ನಮ್ಮಲ್ಲಿರೋ ನಕಾರಾತ್ಮಕ ಆಲೋಚನೆಗಳು, ಕೆಟ್ಟ ಪ್ರವೃತ್ತಿಗಳು ಅಂದ್ರೆ ನಮ್ಮ ಪಾಪಗಳು ತಾನಾಗೇ ಕಡಿಮೆ ಆಗ್ತವೆ. ಆಂತರಿಕ ಶುದ್ಧಿ ಅಂದ್ರೆ ಇದೇ ಇರ್ಬೋದು. ಕೊನೆಯದಾಗಿ, ಗ್ರಂಥದಲ್ಲಿ ಓಂಕಾರ ಮುದ್ರೆ, ಪ್ರಣವ ಮುದ್ರೆ ಅಂತಹ ಕೈಭಂಗಿಗಳ ಉಲ್ಲೇಖವಿದೆ. ಯೋಗದಲ್ಲಿ ಇವೆಲ್ಲ ಪ್ರಾಣಶಕ್ತಿಯ ಹರಿವನ್ನ ನಿಯಂತ್ರಿಸೋಕೆ ಬಳಸ್ತಾರೆ. ಇದೆಲ್ಲವೂ ಈ ಪ್ರಕ್ರಿಯೆಯ ಶಾರೀರಿಕ ಅಂಶವನ್ನೇ ಎತ್ತಿ ತೋರಿಸುತ್ತೆ ಅಲ್ವಾ? ನೀವು ಪಾಪನಾಶವನ್ನ ಒಂದು ರೂಪಕ ಅಂತ ನೋಡ್ತಾ ಇದ್ದೀರಿ. ಆದರೆ ಗ್ರಂಥದ ಭಾಷೆ ನೋಡಿ, ಅದು ಎಷ್ಟು ಸ್ಪಷ್ಟವಾಗಿದೆ. ಕಾಯೇನ ವಾಚಾ ಮನಸ ಅಂದ್ರೆ ದೇಹ,
ಮಾತು ಮತ್ತು ಮನಸ್ಸಿನಿಂದ ಮಾಡಿದ ಪಾಪಗಳು ನಾಶವಾಗುತ್ತವೆ ಅಂತ ನೇರವಾಗಿ ಹೇಳಿದೆ. ಇದನ್ನ ಕೇವಲ ನಕಾರಾತ್ಮಕ ಆಲೋಚನೆಯನ್ನು ಒಂದು ಸಣ್ಣ ಚೌಕಟ್ಟಿಗೆ ಸೀಮಿತಗೊಳಿಸೋದು ಗ್ರಂಥದ ಮೂಲ ಆಶಯವನ್ನೇ ಸಂಕುಚಿತಗೊಳಿಸದಾಗೆ ಆಗುತ್ತೆ. ನಾನು ನಿಮ್ಮ ಮಾತಿನ ಗಂಭೀರತೆಯನ್ನ ಒಪ್ಕೊಳ್ತೀನಿ. ಆದ್ರೆ ಪಾಪ ಅನ್ನೋ ಪದದ ಅರ್ಥವನ್ನ ನಾವು ಇನ್ನಷ್ಟು ವಿಶಾಲವಾಗಿ ನೋಡ್ಬೇಕು ಅನ್ಸುತ್ತೆ. ಅದು ಕೇವಲ ಯಾವುದೋ ಒಂದು ಧಾರ್ಮಿಕ ನಿಯಮವನ್ನ ಮುರಿಯೋದು ಮಾತ್ರ ಅಲ್ಲ. ನಮ್ಮ ಮನಸ್ಸಿನ ಆಳದಲ್ಲಿರೋ ದುಃಖಕ್ಕೆ, ಗೊಂದಲಕ್ಕೆ ಕಾರಣವಾಗುವ ಸಂಸ್ಕಾರಗಳು, ನಕಾರಾತ್ಮಕ ಪ್ರವೃತ್ತಿಗಳು ಇವೆಲ್ಲವನ್ನೂ ಪಾಪ ಅಂತ ಪರಿಗಣಿಸಬಹುದು. ಪ್ರಾಣಾಯಾಮ ಈ ಆಂತರಿಕ ಕಲ್ಮಶಗಳನ್ನ, ಈ ಮಾನಸಿಕ ಗಂಟುಗಳನ್ನ ಬಿಡಿಸಿ ತೆಗೆದಾಕುತ್ತೆ. ಹಾಗಾಗಿ ಇದು ಅಕ್ಷರಶಃ ಕರ್ಮಫಲವನ್ನ ನಾಶ ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾದ, ನಮಗೆ ಅನುಭವಕ್ಕೆ ಬರುವಂತ ಒಂದು ಮನೋವೈಜ್ಞಾನಿಕ ಶುದ್ಧೀಕರಣ. ಹಾಗಾದ್ರೆ ಒಂದು ಪ್ರಶ್ನೆ. ಒಂದು ವೇಳೆ ಇದು ಕೇವಲ ಮಾನಸಿಕ ಶುದ್ಧೀಕರಣವೇ ಆಗಿದ್ರೆ, ಗ್ರಂಥ ಯಾಕೆ ರಾತ್ರಿಯ ಪಾಪಗಳಿಗೆ ಪ್ರಾತಃಕಾಲದ ಪ್ರಾಣಾಯಾಮ ಮತ್ತು ಹಗಲಿನ ಪಾಪಗಳಿಗೆ ಸಾಯಂಕಾಲದ ಪ್ರಾಣಾಯಾಮ ಅಂತ ಅಷ್ಟು ನಿರ್ದಿಷ್ಟವಾಗಿ ಹೇಳ್ಬೇಕು? ಈ ಸಮಯದ ನಿರ್ದಿಷ್ಟತೆ ಇದೆಯಲ್ಲ, ಇದು ಒಂದು ಧಾರ್ಮಿಕ ವಿಧಿಯ ಕಡೆಗೆ ಬೊಟ್ಟು ಮಾಡುತ್ತೆ ಅಲ್ವಾ? ಇದು ಕೇವಲ ಸಾಮಾನ್ಯವಾದ ಒಂದು ಮೆಂಟಲ್ ಹೈಜೀನ್ ಅಲ್ಲ, ಅದಕ್ಕಿಂತ ಹೆಚ್ಚಿನದು ಅಂತ ಇದು ಸೂಚಿಸುವುದಿಲ್ವೇ? ಅದು ಒಳ್ಳೆಯ ಪ್ರಶ್ನೆ. ಆ ನಿರ್ದಿಷ್ಟತೆಯನ್ನ ನಾವು ಹೀಗೂ ನೋಡ್ಬೋದಲ್ವೇ? ದಿನದ ಚಟುವಟಿಕೆಗಳಿಂದ ಉಂಟಾದ ಮಾನಸಿಕ ಒತ್ತಡ, ಭಾವನಾತ್ಮಕ ಕಲ್ಮಶಗಳನ್ನ ಸಂಜೆ ಹೊತ್ತು ಶುದ್ಧಿ ಮಾಡಿಕೊಳ್ಳುವುದು. ಹಾಗೆಯೇ ರಾತ್ರಿಯ ನಿದ್ರೆಯಲ್ಲಿ ಬಂದ ಕನಸುಗಳಿಂದ, ಆಲೋಚನೆಗಳಿಂದಾದ ಗೊಂದಲಗಳನ್ನ ಬೆಳಗ್ಗೆ ಸರಿಪಡಿಸಿಕೊಳ್ಳುವುದು. ಇದು ಒಂಥರ ದೈನಂದಿನ ಮೆಂಟಲ್ ರೀಸೆಟ್ ಇದ್ದ ಹಾಗೆ. ಪ್ರತಿದಿನದ ಕೊನೆಯಲ್ಲಿ ಮತ್ತು ಆರಂಭದಲ್ಲಿ ಮನಸ್ಸನ್ನ ಶುದ್ಧೀಕರಿಸುವ ಒಂದು ಶಿಸ್ತುಬದ್ಧ ಅಭ್ಯಾಸ. ಇದು ಆಚರಣೆಯ ಮಹತ್ವವನ್ನ ಒತ್ತಿ ಹೇಳುತ್ತದೆ ಹೊರತು ಅದರ ಪರಿಣಾಮ ಅಲೌಕಿಕ ಅಂತ ಸಾಬೀತುಪಡಿಸುವುದಿಲ್ಲ. ಸರಿ, ನೀವು ಹೇಳೋ ಮನೋವೈಜ್ಞಾನಿಕ ಶುದ್ಧೀಕರಣದ ಅಂಶವನ್ನ ಒಂದು ಕ್ಷಣಕ್ಕೆ ಒಪ್ಪಿಕೊಂಡ್ರೂ ಆ ಶುದ್ಧೀಕರಣಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ? ನನ್ನ ಪ್ರಕಾರ ಆ ಶಕ್ತಿಯ ಮೂಲವೇ ಮಂತ್ರ. ನೀವು ಮಂತ್ರವನ್ನ ಕೇವಲ ಏಕಾಗ್ರತೆಯ ಸಾಧನ ಅಂತ ತುಂಬ ಸರಳೀಕರಿಸ್ತಿದ್ದೀರಿ. ದಶಪ್ರಣವ ಗಾಯತ್ರಿ ಜಪ ಇಲ್ಲದೆ ಮಾಡೋ ಉಸಿರಾಟ ಕೇವಲ ಒಂದು ದೈಹಿಕ ವ್ಯಾಯಾಮ ಅಷ್ಟೇ, ಅದು ಗ್ರಂಥ ಹೇಳೋ ಪ್ರಾಣಾಯಾಮ ಆಗೋದಿಲ್ಲ. ಗ್ರಂಥದಲ್ಲಿ ಓಂ ಭೂಃ, ಓಂ ಭುವಃ ಅಂತ ಪ್ರತಿಯೊಂದು ವ್ಯಾಹೃತಿಗೂ, ಗಾಯತ್ರಿ ಮಂತ್ರಕ್ಕೂ ದೇವತೆ, ಛಂದಸ್ಸು ಮತ್ತು ನಿರ್ದಿಷ್ಟ ಅರ್ಥಗಳನ್ನ ಕೊಟ್ಟಿದ್ದಾರೆ. ಓಂ ಭೂಃ ಅಂದ್ರೆ ಪರಮಾತ್ಮನು ಗುಣಪೂರ್ಣನು ಅಂತ. ಈ ಅರ್ಥವನ್ನ ತಿಳಿದು ಜಪಿಸುವುದರಿಂದಲೇ ಆಧ್ಯಾತ್ಮಿಕ ಪರಿಣಾಮ ಉಂಟಾಗೋದು, ಕೇವಲ ಉಸಿರಾಟದ ಯಾಂತ್ರಿಕ ಕ್ರಿಯೆಯಿಂದಲ್ಲ. ನಿಮ್ಮ ವಾದದ ಪ್ರಕಾರ ಮಂತ್ರವೇ ಮುಖ್ಯ ಶಕ್ತಿ. ಹಾಗಾದ್ರೆ ಗ್ರಂಥ ಯಾಕೆ 64 ಮಾತ್ರೆಗಳಷ್ಟು ದೀರ್ಘವಾದ ಕುಂಭಕವನ್ನು ನಿಗದಿಪಡಿಸಿದೆ? ಕೇವಲ ಮಂತ್ರ ಹೇಳೋದಷ್ಟೇ ಮುಖ್ಯ ಆಗಿದ್ಲೇ ಉಸಿರಾಟದ ಮೇಲೆ ಇಷ್ಟು ಕಠಿಣವಾದ ಒಂದು ದೈಹಿಕ ನಿಯಂತ್ರಣದ ಅವಶ್ಯಕತೆ ಇದೆಯಾ? ಅಂದ್ರೆ ಸುಮಾರು 1 ನಿಮಿಷಕ್ಕೂ ಹೆಚ್ಚು ಕಾಲ ಉಸಿರು ಹಿಡಿದಿಟ್ಕೊಳ್ಳೋದು ಅಸಾಧಾರಣವಾದ ಶಿಸ್ತು ಮತ್ತು ಏಕಾಗ್ರತೆಯನ್ನ ಬೇಡುತ್ತೆ. ಇದು ಸುಲಭ ಅಲ್ಲ. ಮಂತ್ರದ ಆ ಲಯಬದ್ಧ ಜಪ ಇದೆಯಲ್ಲ, ಅದು ಅಷ್ಟು ದೀರ್ಘಕಾಲ ಉಸಿರನ್ನ ನಿಯಂತ್ರಿಸಲು ಮತ್ತು ಮನಸ್ಸು ಬೇರೆ ಕಡೆ ಹೋಗದಂತೆ ಹಿಡಿದಿಡ್ಲು ಒಂದು ಅತ್ಯುತ್ತಮವಾದ ಪ್ರಾಯೋಗಿಕವಾದ ಸಾಧನ. ಹೌದು, ನೀವು ಹೇಳಿದ ಹಾಗೆ ಮಂತ್ರದ ಅರ್ಥ ಆಳವನ್ನ ಹೆಚ್ಚಿಸುತ್ತೆ. ಆದ್ರೆ ಮೂಲ ಪರಿಣಾಮ ಬರೋದು ಉಸಿರಾಟದ ಆ ಶಿಸ್ತುಬದ್ಧ ನಿಯಂತ್ರಣದಿಂದಲೇ. ಮಂತ್ರ ಆ ನಿಯಂತ್ರಣವನ್ನ ಸಾಧ್ಯವಾಗಿಸೋ ಒಂದು ಅದ್ಭುತ ಸಾಧನ ಅಷ್ಟೇ. ಅಲಿಯಾ, ನೀವು ಮಂತ್ರದ ಶಕ್ತಿಯನ್ನ ಕೇವಲ ಒಂದು ಪ್ರಾಯೋಗಿಕ ಸಾಧನಕ್ಕೆ ಇಳಿಸುತ್ತಿದ್ದೀರಿ. ಆ ದೈಹಿಕ ಶಿಸ್ತು, ಆ ಕಠಿಣವಾದ ಕುಂಭಕ, ಇದೆಲ್ಲವೂ ಮಂತ್ರದ ಶಕ್ತಿಯನ್ನ ಸ್ವೀಕರಿಸಲು ನಮ್ಮ ಶರೀರ ಮತ್ತು ಮನಸ್ಸನ್ನ ಸಿದ್ಧಪಡಿಸುವ ಒಂದು ಪ್ರಕ್ರಿಯೆ. ಒಂದು ಹೈ ವೋಲ್ಟೇಜ್ ಕರೆಂಟ್ ಹರಿಯಕ್ಕೆ ಒಳ್ಳೆ ವೈರ್ ಬೇಕಲ್ವಾ? ಹಾಗೆ ಮಂತ್ರದ ಶಕ್ತಿಯನ್ನ ಗ್ರಹಿಸಲು ಶರೀರವನ್ನ ಸಿದ್ಧಪಡಿಸುವುದೇ ಈ ಉಸಿರಾಟದ ಶಿಸ್ತು. ಅದಕ್ಕಿಂತ ಮುಖ್ಯವಾಗಿ ಗ್ರಂಥದಲ್ಲಿ ಸಾಧಕನು ಮಂತ್ರಮಯನಾಗುತ್ತಾನೆ ಅಂತ ಒಂದು ಮಾತಿದೆ. ಅಂದ್ರೆ ಮಂತ್ರ ಅವನ ಅಸ್ತಿತ್ವದ ಭಾಗವಾಗುತ್ತೆ. ಇದೇನೋ ಕೇವಲ ಏಕಾಗ್ರತೆಯ ಸಾಧನದಿಂದ ಆಗುವ ಪರಿಣಾಮವೇ? ಇದು ಅದಕ್ಕಿಂತ ಎಷ್ಟೋ ಮಿಗಿಲಾದ ಆಧ್ಯಾತ್ಮಿಕ ಸ್ಥಿತಿಯಲ್ವಾ? ಸಾಧಕನು ಮಂತ್ರಮಯ ಆಗುತ್ತಾನೆ ಅನ್ನೋ ಪರಿಕಲ್ಪನೆ ನಿಜಕ್ಕೂ ಕುತೂಹಲಕಾರಿ. ಆದರೆ ಅದನ್ನ ನಾವು ಕೇವಲ ಆಧ್ಯಾತ್ಮಿಕ ರೂಪಾಂತರ ಅಂತ ಮಾತ್ರ ಯಾಕೆ ನೋಡ್ಬೇಕು? ಒಬ್ಬ ಸಂಗೀತಗಾರ ತನ್ನ ವಾದ್ಯದ ಜೊತೆ ಒಂದಾದಾಗ, ಅಥವಾ ಒಬ್ಬ ವಿಜ್ಞಾನಿ ತನ್ನ ಸಂಶೋಧನೆಯಲ್ಲಿ ಪೂರ್ತಿಯಾಗಿ ಲೀನವಾದಾಗ ಆಗೋ ಅನುಭವಕ್ಕೂ ಇದಕ್ಕೂ ಹೋಲಿಕೆ ಇದೆ ಅಲ್ವಾ? ಆ ಸ್ಥಿತಿಯಲ್ಲಿ ಅವರು ಅದರ ಜೊತೆ ಒಂದಾಗಿ ಹೋಗ್ತಾರೆ.
ಹಾಗೆ ಪ್ರಾಣಾಯಾಮದಲ್ಲಿ ಮಂತ್ರವು ಮನಸ್ಸನ್ನ ಪೂರ್ತಿಯಾಗಿ ಆವರಿಸಿಕೊಂಡು ಬೇರೆ ಯಾವುದೇ ಆಲೋಚನೆಗೆ ಜಾಗ ಇಲ್ಲದಂಥ ಒಂದು ಫ್ಲೋ ಸ್ಟೇಟ್, ಒಂದು ಆಳವಾದ ಧ್ಯಾನಸ್ಥ ಸ್ಥಿತಿಯನ್ನ ತಲುಪುವುದನ್ನ ಮಂತ್ರಮಯ ಅಂತ ವರ್ಣಿಸಿರಬಹುದಲ್ಲವೇ? ನಮ್ಮ ಹೋಲಿಕೆ ಆಸಕ್ತಿದಾಯಕವಾಗಿದೆ, ಆದರೆ ಅದು ನಮ್ಮ ಚರ್ಚೆಯ ಮುಂದಿನ ಮತ್ತು ಬಹುಶಃ ಅಂತಿಮ ಅಂಶಕ್ಕೆ ನಮ್ಮನ್ನ ತರುತ್ತೆ. ಕುಂಡಲಿನಿ ಜಾಗೃತಿ, ಪ್ರಾಣವಾಯುವನ್ನ ಸುಷುಮ್ನ ನಾಡಿಯಲ್ಲಿ ಹರಿಯುವಂತೆ ಮಾಡೋದಿದರ ಗುರಿ ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ. ಇದು ಯೋಗದ ಅತ್ಯುನ್ನತ ಆಧ್ಯಾತ್ಮಿಕ ಗುರಿಗಳಲ್ಲಿ ಒಂದು. ನೀವು ಹೇಳಿದ ಸಂಗೀತಕಾರನ ಅನುಭವ ಅಥವಾ ವಿಜ್ಞಾನಿಯ ಏಕಾಗ್ರತೆ ಕುಂಡಲಿನಿ ಜಾಗೃತಿಯನ್ನ ಉಂಟು ಮಾಡುತ್ತದೆಯಾ? ಖಂಡಿತ ಇಲ್ಲ. ಆದರೆ ಪ್ರಾಣಾಯಾಮ ಮಾಡುತ್ತದೆ ಅಂತ ಗ್ರಂಥ ಹೇಳುತ್ತೆ. ಇದನ್ನ ಕೇವಲ ಶರೀರಶಾಸ್ತ್ರದ ಪರಿಭಾಷೆಯಲ್ಲಿ ಅಥವಾ ಫ್ಲೋ ಸ್ಟೇಟ್ ಅಂತ ವಿವರಿಸಲು ಸಾಧ್ಯವಿಲ್ಲ. ಇದೊಂದು ಅತೀಂದ್ರಿಯ ಅನುಭವ. ಪ್ರಾಣಾಯಾಮದ ಅಂತಿಮ ಗುರಿ ಅಲೌಕಿಕ ಅನ್ನೋದಿಕ್ಕೆ ಇದಕ್ಕಿಂತ ಪ್ರಬಲವಾದ ಸಾಕ್ಷಿ ಬೇಕಿಲ್ಲ. ಒಪ್ಪಿದೆ, ಕುಂಡಲಿನಿ ಜಾಗೃತಿ ಒಂದು ಅಸಾಧಾರಣ ಅನುಭವ. ಆದರೆ ಈ ಅತೀಂದ್ರಿಯ ಅನುಭವಕ್ಕೆ ಒಂದು ಶಾರೀರಿಕ ಆಧಾರ ಇರಬಹುದಲ್ವೇ? ಸುಷುಮ್ನ ನಾಡಿ ಮೂಲಕ ಪ್ರಾಣ ಹರಿಯೋದು ಅಂದ್ರೆ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ನಮ್ಮ ಬೆನ್ನುಮೂಳೆಯುದ್ದಕ್ಕೂ ಇರುವ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಇದೆಯಲ್ಲ, ಅದರ ಪರಿಪೂರ್ಣ ಸಮತೋಲನ ಮತ್ತು ಸಕ್ರಿಯಗೊಳಿಸುವಿಕೆಯ ಒಂದು ಸಾಂಪ್ರದಾಯಿಕ ವಿವರಣೆಯಾಗಿ ಅದನ್ನು ನೋಡಬಹುದು. ಆಳವಾದ ನಿಯಂತ್ರಿತ ಉಸಿರಾಟದಿಂದ ಶರೀರದಲ್ಲಿ ಒಂದು ತೀವ್ರವಾದ ಶಕ್ತಿ ಮತ್ತು ಅರಿವಿನ ಅನುಭವ ಉಂಟಾಗುತ್ತೆ. ಈ ಶಕ್ತಿಶಾಲಿ ಅಪೂರ್ವವಾದ ಅನುಭವವನ್ನೇ ಕುಂಡಲಿನಿ ಜಾಗೃತಿ ಅಂತ ರೂಪಕವಾಗಿ ವರ್ಣಿಸಿರಬಹುದು. ಹೀಗಾಗಿ ಆಧ್ಯಾತ್ಮಿಕ ಅನುಭವ ಅನ್ನೋದು ದೈಹಿಕ ಪ್ರಕ್ರಿಯೆಯಲ್ಲೇ ಬೇರೂರಿದೆ ಮತ್ತು ಅದರಿಂದಲೇ ಹುಟ್ಟುತ್ತೆ. ಆದರೆ ಗ್ರಂಥ ಇದನ್ನ ಒಂದು ಶರೀರ ವಿಜ್ಞಾನದ ಪಾಠವಾಗಿ ಹೇಳ್ತಾ ಇಲ್ಲವಲ್ಲ. ಇದೊಂದು ಯೋಗ ಗ್ರಂಥ. ಶಕ್ತಿ ಜಾಗೃತಿಯನ್ನ ಕೇವಲ ನರಗಳ ಪ್ರತಿಕ್ರಿಯೆ ಅಂತ ಹೇಳೋದು ಒಂದು ಮಹಾಕಾವ್ಯವನ್ನ ಕೇವಲ ಪದಗಳ ಸಂಗ್ರಹ ಅಂತ ಹೇಳ್ದ ಹಾಗೆ. ಅದರ ಗಹನತೆಯನ್ನೇ ನಾವು ಕಳ್ಕೊಳ್ತೇವೆ. ಗ್ರಂಥದ ಉದ್ದೇಶ ನಮಗೆ ಆಧ್ಯಾತ್ಮಿಕ ಮಾರ್ಗವನ್ನ ತೋರಿಸೋದು. ಕುಂಡಲಿನಿ ಜಾಗೃತಿ ಆ ಮಾರ್ಗದ ಒಂದು ಪ್ರಮುಖ ಮೈಲಿಗಲ್ಲು. ಖಂಡಿತ ಇಲ್ಲ. ನಾನು ಆ ಅನುಭವದ ಮೌಲ್ಯವನ್ನ ಕಡಿಮೆ ಮಾಡ್ತಾ ಇಲ್ಲ. ಬದಲಿಗೆ ಅದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಚೌಕಟ್ಟನ್ನ ನೀಡ್ತಾ ಇದ್ದೀನಿ. ಒಂದು ಅದ್ಭುತ ಸಂಗೀತ ಕೇಳಿದಾಗುವ ಭಾವನಾತ್ಮಕ ಅನುಭವಕ್ಕೆ ಧ್ವನಿ ತರಂಗಗಳೇ ಕಾರಣ. ಹಾಗಂತ ಆ ಅನುಭವ ಕೇವಲ ಧ್ವನಿ ತರಂಗ ಅಲ್ಲ. ಹಾಗೆಯೇ ಪ್ರಾಣಾಯಾಮದ ದೈಹಿಕ ಪ್ರಕ್ರಿಯೆಯು ಒಂದು ಅದ್ಭುತ ಅನುಭವಕ್ಕೆ ಕಾರಣವಾಗುತ್ತೆ. ಆ ಅನುಭವವನ್ನ ನಮ್ಮ ಪೂರ್ವಜರು ಕುಂಡಲಿನಿ ಜಾಗೃತಿ ಅಂತ ಕರೆದರು. ಇದು ಆ ಅನುಭವವನ್ನ ನಿರಾಕರಿಸುವುದಿಲ್ಲ, ಬದಲಿಗೆ ಅದು ಹೇಗೆ ಸಾಧ್ಯವಾಗಬಹುದು ಅಂತ ವಿವರಿಸುತ್ತೆ. ಒಟ್ಟಿನಲ್ಲಿ ಈ ಚರ್ಚೆಯ ನಂತರವೂ ನನ್ನ ನಿಲುವು ದೃಢವಾಗಿದೆ. ಈ ಗ್ರಂಥದ ಪ್ರಕಾರ ಪ್ರಾಣಾಯಾಮದ ಮೂಲ ಉದ್ದೇಶ ಮಂತ್ರಗಳ ಅಲೌಕಿಕ ಶಕ್ತಿಯ ಮೂಲಕ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಪಾಪಗಳ ನಿವಾರಣೆ. ಉಸಿರಾಟ ಮತ್ತು ಮುದ್ರೆಗಳು ಈ ಗಹನವಾದ ಪ್ರಕ್ರಿಯೆಗೆ ಬೇಕಾದ ಪೂರಕ ಸಾಧನಗಳಷ್ಟೇ. ಮೂಲ ಶಕ್ತಿ ಇರೋದು ಮಂತ್ರದಲ್ಲೇ. ನನ್ನ ದೃಷ್ಟಿಯಲ್ಲಿ ಕೊನೆಗೂ ಪ್ರಾಣಾಯಾಮ ಅನ್ನೋದು ಒಂದು ಅತ್ಯಾಧುನಿಕ ಮನೋದೈಹಿಕ ತಂತ್ರ. ಶಿಸ್ತುಬದ್ಧ ಉಸಿರಾಟವೇ ಅದರ ಅಡಿಪಾಯ. ಮಂತ್ರಗಳು ಅವು ಈ ಪ್ರಕ್ರಿಯೆಯನ್ನ ಆಳಗೊಳಿಸಲು, ಮನಸ್ಸನ್ನ ಕೇಂದ್ರೀಕರಿಸಲು ಇರುವ ಅತ್ಯಂತ ಶಕ್ತಿಶಾಲಿ ಸಾಧನಗಳು. ಪಾಪನಾಶ ಅನ್ನೋದು ಈ ಇಡೀ ಪ್ರಕ್ರಿಯೆಯಿಂದ ಉಂಟಾಗುವ ಆಳವಾದ ಮಾನಸಿಕ ಮತ್ತು ಭಾವನಾತ್ಮಕ ಶುದ್ಧೀಕರಣದ ಒಂದು ಕಾವ್ಯಾತ್ಮಕವಾದ ವಿವರಣೆ. ಈ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟ. ಈ ಗ್ರಂಥವು ಪ್ರಾಣಾಯಾಮವನ್ನ ಕೇವಲ ಒಂದು ಯಾಂತ್ರಿಕ ಉಸಿರಾಟದ ಕ್ರಿಯೆಯಾಗಿ ನೋಡದೆ ಅದರ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳನ್ನ ಆಳವಾಗಿ ಪರಿಶೋಧಿಸುತ್ತೆ. ಹೌದು, ಇದರ ತಿರುಳು ಮಂತ್ರ ಕೇಂದ್ರಿತ ಆಧ್ಯಾತ್ಮಿಕ ಶುದ್ಧೀಕರಣವೇ ಅಥವಾ ಶಿಸ್ತುಬದ್ಧ ಮನೋದೈಹಿಕ ಪರಿವರ್ತನೆ ಎನ್ನುವುದರ ಬಗ್ಗೆ ಎರಡೂ ದೃಷ್ಟಿಕೋನಗಳಿಗೆ ತಮ್ಮದೇ ಆದ ಸಮರ್ಥನೆಗಳಿವೆ. ಬಹುಶಃ ಅಂತಿಮ ಸತ್ಯ ಈ ಎರಡರ ನಡುವೆ ಎಲ್ಲೋ ಇರಬಹುದು. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯಲು ಮೂಲ ಗ್ರಂಥವನ್ನ ಪರಿಶೀಲಿಸೋದು ಸೂಕ್ತ.